ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನೀನಾದೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ವಿಕ್ರಮ್ ವೇದಾಗ್ ಹೇಳ್ತಾ ಇರ್ತಾನೆ, ಯಾಕೆ ಯಾವಾಗಲೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತೀಯ, ಸ್ವಲ್ಪ ಪ್ರೀತಿಯಿಂದ ಅದು ಇರ್ಬೋದಲ್ವಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ವಿಕ್ರಮ್ ಹೇಳ್ತಿರ್ತಾನೆ, ಅವತ್ತು ದೇವಸ್ಥಾನದಲ್ಲಿ ಒಂದು ಹುಡುಗಿಗೆ ನಾನು ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಆ ಹುಡುಗಿ ನೀನೇ ಅಂತೇಳಿ ಹೇಳಿದಾಗ ಈ ಕಡೆ ವೇದಾಗೆ ತುಂಬ ಶಾಕ್ ಆಗುತ್ತೆ. ಏನು ಆ ಹುಡುಗಿ ನಾನೇನಾ ಅಂತೇಳಿ ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಅವತ್ತು ಆ ಹುಡುಗಿ ಕೈ ಹಿಡ್ದು ಪ್ರಪೋಸ್ ಮಾಡಬೇಕು, ಹೇಗೆ ಪ್ರಪೋಸ್ ಮಾಡಿದೆ ಅಂತ ನಾನು ನಿನ್ನ ಹತ್ರ ಒಂದ್ಸಲ ದೇವಸ್ಥಾನದಲ್ಲಿ ತೋರಿಸಿದೆ ಗೊತ್ತಾ, ನೆನಪಿದೆ ನಿನಗೆ ಅಂತ ಹೇಳಿ ಈ ಕಡೆ ವಿಕ್ರಮ್ ಕೇಳ್ತಿರ್ಬೇಕಾದ್ರೆ ಅವಳು ಫ್ಲ್ಯಾಶ್ ಬ್ಯಾಕ್ ಹೋಗ್ತಾಳೆ. ಅವನು ಕೈ ಹಿಡ್ದು ಮಂಡಿ ಊರಿಗೆ ಈ ಕಡೆ ರೋಸ್ ಕೊಟ್ಬಿಟ್ಟು ನಾನು ನಿನ್ನ ತುಂಬ ಮನಸಾರೆ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ದಕ್ಕೇ ಆ ಕಡೆ ವೇದ ಕೂಡ ಹೇಳ್ತಾಳೆ, ವಾವ್ ತುಂಬ ಚೆನ್ನಾಗಿ ಪ್ರಪೋಸ್ ಮಾಡಿದೆ, ಪಕ್ಕಾ ಹುಡುಗಿ ನೀನು ಪ್ರಪೋಸಲ್ ಪಕ್ಕಾ ಒಪ್ಕೊತಾಳೆ, ಎಷ್ಟು ಚಂದ ಪ್ರಪೋಸ್ ಮಾಡಿದೆ, ಎಷ್ಟು ಚಂದ ಕಾಣ್ತಿದ್ಯಾ ನೀನು ಇವತ್ತು ಅಂತೇಳಿ ಈ ಕಡೆ ವೇದ ಕೂಡ ಹೇಳಿರ್ತಾಳೆ. ನೀನು ಆದಷ್ಟು ಬೇಗ ಹುಡುಗಿ ಸಿಗ್ತಾಳೆ ನಿನಗೆ ಅಂತ ಕೂಡ ಅವಳು ಹೇಳಿರ್ತಾಳೆ. ಅದನ್ನು ಕೂಡ ಇವನು ಇಲ್ಲಿ ನೆನ್ಪು ಮಾಡ್ತಾ ಇರ್ತಾನೆ, ಅವತ್ತು ನಾನು ನಿನಗೆ ಕೈ ಹಿಡ್ದು ಪ್ರಪೋಸ್ ಮಾಡಿದೆ ತಾನೆ, ಇವತ್ತು ನಿನ್ನ ಕೈ ಹಿಡ್ದು ಇವತ್ತು ಇಲ್ಲೇ ನಾನು ಮುತ್ತು ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವನು ಕೂಡ ಕೈ ಹಿಡ್ದು ಮುತ್ತು ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ನಿನಗೆ ಬರೀ ಇದೇ ಕೆಲಸ ಆಯಿತು, ಬೇರೆ ಇನ್ನೇನು ಕೆಲಸ ಇಲ್ಲ, ಹೋಗಿ ಬೇರೆ ಕೆಲಸ ನೋಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ಗೆ ಬೈದ್ಬಿಟ್ಟು ಕಳಿಸ್ಬಿಡ್ತಾಳೆ. ಸೊ ಅವಳು ಅದೇ ಫೀಲಲ್ಲಿ ಇರ್ತಾಳೆ, ಇವ್ನು ನನಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ನ ಏನು ಅಂತೇಳಿ. ಈ ಕಡೆ ಕನ್ನಡಿ ನೋಡ್ಕೊಂಡು ಈ ಕಡೆ ವಿಕ್ರಮ್ ತಂಗಿನೂ ಕೂಡ ತಲೆ ಪಚ್ಕೊತಿರ್ತಾಳೆ. ಅಮ್ಮ ಯಾಕೆ ಇಷ್ಟು ಬೇಗ ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ದಾರೆ, ಏನಾಗಿದೆ ಇವಳಿಗೆ, ಇಷ್ಟೊಂದು ನೆನಪಿದೆ ಈ ಮನೇಲಿ, ಇವಳು ನೋಡಿದ್ರೆ ಇವತ್ತೇ ಹೋಗಬೇಕು, ಅದರಲ್ಲೂ ಈ ಕಡೆ ವೇದ ಅವ್ರದ್ದು ರಿಸೆಪ್ಷನ್ ಇದೆ, ಅದನ್ನು ಮುಗಿಸ್ಕೊಂಡು ಇವತ್ತು ಹೊಟ್ಟೆ ಹೋಗೋಣ ಅಂತೇಳಿ ಹೇಳ್ತಿದ್ದಾಳೆ, ಏನಾಗಿದೆ, ಯಾರಿಗೋಸ್ಕರ ಅವಳು ಎದುರುತ್ತಿದ್ದಾಳೆ, ಯಾರು ಎದುರಿಸ್ತಿದ್ದಾರೆ ಅವಳಿಗೆ ಅಂತೇಳಿ ಈ ಕಡೆ ವಿಕ್ರಮ್ ತಂಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಇವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ, ವೇದನೂ ಕೂಡ. ಅಲ್ಲ ನಾನು ಬೇರೆ ಈ ಕಡೆ ವಿಕ್ರಮ್ ಅಮ್ಮನ್ನ ಬರೋದಕ್ಕೆ ಬೇರೆ ಹೇಳ್ಬಿಟ್ಟಿದ್ದೀನಿ, ಅವ್ರು ಬಂದಮೇಲಿಂದ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಏನು ಮಾಡೋದು, ಆಮೇಲೆ ವಿಕ್ರಮ್ ನನ್ನನ್ನು ತಪ್ಪಾಗಿ ತಿಳ್ಕೊಬಿಟ್ರೆ ಏನು ಮಾಡೋದು, ಈ ಕಡೆ ವೀರು ಮತ್ತು ವಿಕ್ರಮು ಮತ್ತು ಈ ಕಡೆ ದಾಮೋದರ್ ಅಂಕಲ್ ಎಲ್ಲರೂ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಏನು ಮಾಡೋದು, ಆಮೇಲಿಂದ ಏನಾದರೂ ಮಾಡಿಬಿಟ್ರೆ ವಿಕ್ರಮ್ ಅಮ್ಮಂಗೆ ಅವಾಗ ಏನು ಮಾಡೋದು, ಪರವಾಗಿಲ್ಲ ಅವನೇನಾದರೂ ತಪ್ಪು ತಿಳ್ಕೊಳ್ಳಿ, ನಾನಂತೂ ಅವ್ರ ಅಮ್ಮ ಇವರೇ ಅಂತೇಳಿ ಪರಿಚಯ ಮಾಡಿಕೊಡ್ತೀನಿ, ಇವರೇ ಅಂತೇಳಿ ನಿಜ ಕೂಡ ಹೇಳ್ತೀನಿ, ಏನಾದರೂ ಆಗಲಿ ವಿಕ್ರಮ್ ನನ್ನ ಬಗ್ಗೆ ತಪ್ಪಾದರೂ ತಿಳ್ಕೊಳ್ಳಿ, ದಾಮೋದರ್ ಅಂಕಲ್ ನನ್ನ ಬಗ್ಗೆ ಏನಾದರೂ ಇದು ಮಾಡಲಿ, ಪಾಪ ಅವ್ನು ಇಷ್ಟು ಅವ್ರ ಅಮ್ಮನ ಬಗ್ಗೆ ಹೇಳ್ತಾ ಇದ್ದ ಅಂತೇಳಿ ಅವಳು ಕೂಡ ಅವ್ರ ಅಮ್ಮನ ಬಗ್ಗೆ ಹೇಳಿದ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾನೆ. ಈ ಕಡೆ ವಿಕ್ರಮ್ ಕೂಡ ಹೇಳಿರ್ತಾರೆ, ನಾನು ಪ್ರತಿ ಸಲ ಸ್ಕೂಲಿಂದ ಬಂದಮೇಲಿಂದ ಅಮ್ಮ ಅಮ್ಮ ಅಂತ ಮನೆ ತುಂಬ ಹುಡುಕಾಡ್ತಿದ್ದೆ, ಅವಾಗ ಅಮ್ಮ ನನಗೆ ಕಾಣಿಸಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗ್ತಿತ್ತು, ಯಾವಾಗಲೂ ಪ್ರತಿ ಸಲ ನನ್ನ ಅಪ್ಪನ ಹತ್ರ ಹೋಗ್ದೆ ಅಮ್ಮ ಇಲ್ಲಿ ಅಂತ ಕೇಳಿದಾಗ ಅವಳ ಬಗ್ಗೆ ನೀನು ಮಾತಾಡಬೇಡ, ಅವಳು ಸರಿ ಇಲ್ಲ, ಅವಳು ಯಾರ ಜೊತೆ ಮದುವೆ ಆಗ್ಬೋದ್ಲು ಅಂತೆಲ್ಲನೂ ಪ್ರತಿ ಸಲ ಅಮ್ಮನ ಬಗ್ಗೆ ಕೆಟ್ಟಾಗೆ ಹೇಳ್ತಿದ್ರು, ಬಟ್ ಅಮ್ಮನ ಬಾಡಿಲಿ ನನಗೆ ತುಂಬ ಮಿಸ್ ಮಾಡ್ಕೊತಿದ್ದೆ ನಾನು ಅಂತೇಳಿ ಈ ಕಡೆ ವಿಕ್ರಮ್ ಹೇಳಿರೋದನ್ನ ಅವಳು ಕೂಡ ನೆನ್ಪು ಮಾಡ್ಕೊತಾ ಇರ್ತಾಳೆ. ವಿಕ್ರಮ್ ಕೂಡ ಇಷ್ಟೊಂದೆಲ್ಲ ಹೇಳ್ತಿದ್ದ ಅವ್ರ ಅಮ್ಮನ ಬಗ್ಗೆ, ನಾನು ಹೇಗೆ ಅವ್ರ ಅಮ್ಮ ಇವನೇ ಅಂತ ಹೇಳ್ದೆ ಪರಿಚಯ ಮಾಡಿಕೊಡ್ದೆ, ಹೇಗಿರೋಕ್ಕಾಗುತ್ತೆ ಹೇಳೋದು ಅಂತೇಳಿ ಕಡೆ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಬಟ್ ಏನಾದರೂ ಆಗಲಿ ಅಕಸ್ಮಾತ್ ಹೇಳಿಬಿಟ್ರೆ ಆಮೇಲೆ ದಾಮೋದರ್ ಅಂಕಲ್ ಅಮ್ಮನಿಗೆ ಏನಾದರೂ ಮಾಡಿಬಿಟ್ರೆ ಅವ್ರಿಗೇನಾದರೂ ತೊಂದರೆ ಆದರೆ ಅಂತೇಳಿ ಯೋಚನೆ ಕೂಡ ಮಾಡ್ತಿರ್ತಾಳೆ, ಏನಾದರೂ ಆಗಲಿ ಅವಳಿಗೆ ಹೇಳ್ತೀನಿ ಅಂತೇಳಿ ಈ ಕಡೆ ವಿಕ್ರಮ್ ಕೂಡ ರೆಡಿಯಾಗಿ ಕೂಡ ಬರ್ತಾನೆ, ರಿಸೆಪ್ಷನ್ಗೆ ಕೂಡ ಅವನು ಕೂಡ ರೆಡಿಯಾಗಿ ಬರ್ತಾನೆ. ಅದನ್ನು ನೋಡಿ ಕೂಡ ಈ ಕಡೆ ವೇದಾಗೆ ತುಂಬ ಖುಷಿ ಆಗುತ್ತೆ, ಹಬ್ಬ ಏನು ವಿಕ್ರಮ್ ನೀನು ಸಖತ್ತಾಗಿ ಕಾಣ್ತಿದ್ಯಾ ಅನ್ನೋ ಥರ ಅವಳ ಮನಸ್ಸಲ್ಲಿ ಇರುತ್ತೆ, ಏನು ಸಖತ್ತಾಗಿ ಕಾಣ್ತಿದ್ದಾನೆ. ಅದೇ ಟೈಮ್ಗೆ ಈ ಕಡೆ ವಿಕ್ರಮ್ ಕೂಡ ಅವನ ಹತ್ರ ಹೋಗ್ಬಿಟ್ಟು ನಿಂತ್ಕೊತಾನೆ, ಹೆಂಗೆ ಕಾಣ್ತಿದ್ದೀನಿ ಅಂತ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಿರ್ತಾನೆ. ಯಾಕೋ ನಿನ್ನ ಮೇಲೆ ಡೌಟ್ ಕಾಣೋ ಅಂತ ಹೇಳ್ತಿರ್ತಾರೆ, ಏನು ಡೌಟ್ ಅಂದರೆ ಆ ಶಕ್ತಿಗೆ ಏನಾದರೂ ನೀನಾದರೂ ಹೇಳ್ಕೊಟ್ಟಿದ್ದೆ ರಿಸೆಪ್ಷನ್ ಐಡಿಯಾ ಅಂತ ಕೇಳ್ತಾರೆ, ಅಲ್ಲ ಶಕ್ತಿ ನಿನ್ನ ಮುಂದೆ ತಾನೇ ಎಲ್ಲರೂ ಮುಂದೆ ಬಂದು ಅನೌನ್ಸ್ ಮಾಡಿದ್ದು, ನನಗೇನು ಗೊತ್ತಾ ಅವ್ನು ಹೇಳೋದು ಅಂತ ಹೇಳಿ ವಿಕ್ರಮ್ ಹೇಳ್ತಿರ್ತಾನೆ. ವಿಕ್ರಮ್ ಅಷ್ಟೊಂದು ಚೀಪ್ ಅಲ್ಲ, ಎಲ್ಲರೂ ಮುಂದೆನೂ ಈ ಥರ ಎಲ್ಲ ಅಜೀಬಾಗಿ ಮಾಡೋದಕ್ಕೆ ಅಂತೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ. ಅವರು ನನ್ನ ಮೇಲಿರೋ ಗೌರವಕ್ಕೆ ನನಗೆ ಈ ಥರ ರಿಸೆಪ್ಷನ್ ಮಾಡೋಣ ಅಂತ ಹೇಳಿದ್ದು ಅಷ್ಟೇ ಹೊರತು ಬೇರೆ ಏನಿಲ್ಲ. ನೀನು ಅಷ್ಟೊಂದು ಫೇಮಸ್ ಅಂತ, ನಾನು ಯಾವ ಫೀಲ್ಡಲ್ಲಿ ಇದ್ದೀನಿ ಹೇಳೋ ಗೊತ್ತಾ ನಿನಗೆ ಅಂತೇಳಿ ಕೇಳ್ತಿರ್ತಲ್ಲ, ಗೊತ್ತು ಬಿಡು ನನಗೆ ಗೊತ್ತಲ್ಲ ಆ ಫೀಲ್ಡಲ್ಲಿ ಫುಲ್ ಹುಲಿ ನಾನು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನೀನು ಹುಲಿ ನಾನು ನೋಡಿದ್ದೀನಿ ಬಿಡು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬಾಲಮ್ಮನ ಕೂಡ ಬರ್ತಾರೆ, ಏನು ಇಬ್ಬರು ರಿಸೆಪ್ಷನ್ ಸಖತ್ತಾಗಿ ರೆಡಿ ಆಗಿಬಿಟ್ಟಿದ್ದೀರಾ ಅಂತೇಳಿ ಈ ಕಡೆ ಅವಳು ಕೂಡ ರೇಗಿಸ್ತಾ ಇರ್ತಾನೆ. ಅದಕ್ಕೆ ನೋಡೋ ಅಂತ ಹೇಳ್ತಿರ್ತಾನೆ, ನೀನು ಅಣ್ಣನ ನೋಡೋ ಅಂತ ಹೇಳ್ತಾ ಇರ್ತಾನೆ, ಇಬ್ಬರು ಎಷ್ಟು ಸಖತ್ತಾಗಿ ಕಪಲ್ ಗೋಲ್ಸ್ನ ಸೆಟ್ ಮಾಡ್ಕೊಂಡಿದ್ದಾರಲ್ವಾ ಅಂತೇಳಿ ಹೇಳ್ತಿರ್ತಾನೆ. ಈ ಕಡೆ ಅಣ್ಣನ ನೋಡಿದ್ರೆ ಏನೋ ಒಂಥರ ಸಖತ್ತಾಗಿ ಕಾಣ್ತಾ ಇದ್ದಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇಬ್ಬರು ಜಾಸ್ತಿ ಮಾತಾಡೋದು, ಇಲ್ಲ ಹೂತಾಕ್ಬಿಡ್ತೀನಿ ಅಂತೇಳಿ ಅವನು ಕೂಡ ರೇಗಿಸ್ತಾ ಇರ್ತಾನೆ. ಅಲ್ಲ ನೀನು ಈ ಥರ ಇದ್ರೂ ಯಾಕೆ ಈ ಥರ ರೌಡಿಸಮ್ ಬಿಡಲ್ಲ ನೀನು ಅಂತೇಳಿ ಈ ಕಡೆ ಬಾಲ ಕೂಡ ಕೇಳ್ತಾ ಇರ್ತಾನೆ.
ನಾನು ಈ ಥರ ಕಮೆಂಟ್ಸ್ ಎಲ್ಲ ಕೊಡ್ತಿದ್ರೆ ನೀನು ಒಳಗೆ ನಗ್ತೀನಿ ಅಂದರೆ ನಂಗೆ ಚೆನ್ನಾಗಿ ಗೊತ್ತು ಅಣ್ಣ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಕರೆಕ್ಟಾಗಿ ಹೇಳ್ದೆ ಕಣೋ ಅಂತೇಳಿ ಈ ಕಡೆ ವೇದ ಕೂಡ ಹೇಳ್ತಿರ್ತಾರೆ. ಅದಕ್ಕೆ ನೆಕ್ಸ್ಟ್ ಬಾಲು ನೆಕ್ಸ್ಟ್ ಏನು ಪ್ರೋಗ್ರಾಮು ಅಂತ ಅವ್ನು ಕೇಳ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇವಾಗ ಮದುವೆ ಆಯಿತು, ನೆಕ್ಸ್ಟ್ ರಿಸೆಪ್ಷನು, ಅದು ನೆಕ್ಸ್ಟ್ ಫಸ್ಟ್ ನೈಟು ಅಂತ ಹೇಳ್ತಿರ್ಬೇಕಾದ್ರೆ ತೆಗೆದು ಕೊಟ್ಟ ಅಂತೇಳಿ ಈ ಕಡೆ ವೇದ ಹೇಳ್ತಿರ್ತಾಳೆ. ಸುಮ್ಮನೆ ಇರಬೇಕಲ್ಲ ನೀನೇನು ಮಾಡಕ್ಕೆ ಹೋಗ್ಬಿಡ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಹೊಡೆಯೋಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಕೂಡ ಜಗಳ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಬಾಲ ಮತ್ತು ಮುನ್ನ ಇಬ್ರು ವೇದ ಈ ಕಡೆ ವಿಕ್ರಮ್ನ ತಳ್ಳಿಬಿಡ್ತಾನೆ ವೇದ ಹತ್ರ. ಈ ಕಡೆ ವೇದನು ಮತ್ತು ವಿಕ್ರಮ್ ಇಬ್ಬರು ಕೂಡ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾರೆ. ಸೊ ಅವರಿಬ್ಬರು ಕೂಡ ಇಬ್ಬರು ರೊಮ್ಯಾಂಟಿಕ್ಕಾಗಿ ಒಂದು ಸಾಂಗಿಗೆ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಇಬ್ಬರು ಕೂಡ ರಿಸೆಪ್ಷನ್ ಹಾಲಲ್ಲಿ ಇಬ್ಬರು ಕೂಡ ಡ್ಯಾನ್ಸ್ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಆಡ್ಕೊಂಡು ಇಬ್ಬರು ಕೂಡ ಒಬ್ರನ್ನೊಬ್ರು ಇಷ್ಟಪಟ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಈ ಕಡೆ ವಿಕ್ರಮ್ ಅವ್ನ ಮುಖನ ಮಿರರಲ್ಲಿ ನೋಡ್ಕೊಂಡು ಅವ್ನು ಖುಷಿ ಪಡ್ತಾ ಇರ್ತಾನೆ. ಅಣ್ಣ ಏನಾಯಿತು ಏನು ಮಾಡ್ತಿದ್ಯಾ ಅಂತ ಹೇಳಿ ಕೇಳ್ತಿರ್ತಾನೆ. ಅದನ್ನು ಅವನಿಗೆ ಗೊತ್ತಿರಲ್ಲ. ಅವನು ಅದನ್ನು ಡ್ಯಾನ್ಸ್ ಆಡ್ತಿರೋದು ಫುಲ್ ಕನಸು ಕಾಣ್ತಾ ಇರ್ತಾನೆ. ಯಾಕೆ ಎಲ್ಲಿ ಅತ್ತಿಗೆ ಎಲ್ಲಿ ಅಂತ ಇವನು ಕೂಡ ಬಾಲ ಕೇಳ್ತಾ ಇರ್ತಾನೆ. ಅತ್ತಿಗೆನಾ ಅಲ್ಲಿ ಇಲ್ಲಿ ಅಂತ ಇಬ್ಬರು ಕೂಡ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅಲ್ಲ ಏನು ಕನಸು ಕಾಣ್ತಿದ್ದೆ ನೀನು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾ ಇರ್ತಾರೆ. ಅಲ್ಲ ಕಣೋ ಇವಾಗ ತಾನೇ ಇಲ್ಲೇ ಇದ್ದಿಲ್ಲ ಎಲ್ಲಿದ್ರು ಇವಾಗ? ಓಹೋ ನೀನು ಇವಾಗಲೇ ರೊಮ್ಯಾಂಟಿಕ್ ಮೂಡಲ್ಲಿ ಹೋಗ್ಬಿಟ್ಟಿದ್ಯಾ ರಿಸೆಪ್ಷನಲ್ಲಿ ಡ್ಯಾನ್ಸ್ ಆಡೋ ಥರ ಅಂತೇಳಿ ಹೇಳ್ತಿದ್ದೆ. ಡ್ಯಾನ್ಸ್ ಇಲ್ಲ ಕಣೋ ಆದರೆ ನಾನು ಇಷ್ಟೊತ್ತಾಗ ಕಾಣಿದ್ದು ಕನಸ ಅಂತ ಹೇಳ್ಬಿಟ್ಟು ಅವನೇ ಕೇಳ್ಕೊತಾ ಇರ್ತಾನೆ. ಸರಿ ಆಯಿತು ಏನು ಪ್ರೋಗ್ರಾಮ್ ಇಟ್ಕೊಂಡಿದ್ದೆ ಹೇಳು ನೀನು ಅಂತ ಹೇಳ್ತಿದ್ದೆ. ಏನಿಲ್ಲ ಸುಮ್ಮನೆ ಇರೋ ರಿಸೆಪ್ಷನ್ ಹೋಗಿ ಅಟೆಂಡ್ ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಯ್ಯೋ ಡ್ಯಾನ್ಸ್ ಆಡೋ ಅದಕ್ಕೆ ಜೊತೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಾರೆ. ಡ್ಯಾನ್ಸ್ ಅದು ಬೇತಾಳ ಗೊತ್ತಾದರೆ ನನ್ನ ಕೈಕಾಲು ಮುರಿದಾಕ್ಬಿಡ್ತಾಳೆ ಅಂತ ಹೇಳ್ತಿರ್ತಾರೆ. ಕೈಕಾಲು ಮುರಿದಾಕ್ತಾರೆ ಏನು ಎಷ್ಟು ಸಕ್ಕತ್ತಾಗಿ ನೋಡ್ಕೊತಾರೆ. ಆವಾಗಲೂ ನೀವು ಸೇವೆ ಮಾಡ್ತಾರೆ, ಅವಾಗ ಇನ್ನೂ ನೀವು ಇಬ್ಬರು ಜಾಸ್ತಿ ಲವ್ ಮಾಡ್ಬೋದಲ್ವಾ ಅಂತೇಳಿ ಈ ಕಡೆ ಬಾಲ ಕೂಡ ಹೇಳ್ತಾ ಇರ್ತಾನೆ. ಅದೇ ಗೋ ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ ಅಣ್ಣ ನೀನು ಕೈಕಾಲು ಮುರಿದೋದ್ರೆ ಅವತ್ತು ನಿನಗೆ ಕುಡಿದಾಗ ಅತ್ತೆ ನಿನಗೆ ಗಂಜಿ ಕುಡಿಸಿದ್ದೇನೋ, ನಿಂಗೆ ಸೇವೆ ಮಾಡಿದ್ದೇನೋ, ನಿಂಗೆ ಹಣೆಗೆ ಬಟ್ಟೆ ಇಟ್ಟಿದ್ದೇನೋ, ತಣ್ಣೀರು ಬಟ್ಟೆ ಇಟ್ಟಿದ್ದೇನೋ ಅಷ್ಟೆಲ್ಲ ಮಾಡಿದ್ದಾರೆ ಅದರಿಂದ ನೀನು ಕೈಕಾಲು ಮುರಿದೋದು ಇನ್ನೆಷ್ಟೆಲ್ಲ ಸೇವೆ ಮಾಡ್ಬೋದು ಹೇಳು, ಯೋಚನೆ ಮಾಡು ಸ್ವಲ್ಪ ಅಂತೇಳಿ ಹೇಳ್ತಿರ್ತಾರೆ. ಅದೆಲ್ಲ ಬೇಡ ಸುಮ್ಮನೆ ಇರೋ ಅಂತ ಹೇಳ್ತಿರ್ತಾರೆ. ಸರಿ ಅದೆಲ್ಲ ಬೇಡ ಅದಕ್ಕೆ ಜೊತೆ ನೀನು ಡ್ಯಾನ್ಸ್ ಆಡು ಅಂತ ಹೇಳಿ. ಡ್ಯಾನ್ಸ್ ಹಿಂಗೆ ಆಡೋಕ್ಕಾಗುತ್ತೆ? ಅವಳೆಲ್ಲೋ ಬರ್ತಾಳೆ, ಅವಳು ಬೈದೇ ಬಿಡ್ತಾಳೆ ನನಗೆ ಅಂತ ಹೇಳ್ತೀವಿ. ಅದಕ್ಕೆ ನಾವಿಬ್ಬರು ನಿನಗೆ ಹೆಲ್ಪ್ ಮಾಡ್ತೀವಿ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಏನಿಲ್ಲ ಅದಕ್ಕೆ ನಿಂತಿರ್ತಾರೆ, ಅದಕ್ಕೆ ನಿನ್ನ ಹತ್ರ ತಳ್ತೀವಿ, ಅವಾಗ ಸಡನ್ನಾಗಿ ನಿನ್ಗೆ ಒಂದು ಸಾಂಗ್ ಪ್ಲೇ ಮಾಡ್ತೀವಿ, ಅವಾಗ ಅವ್ರ ಕೈ ಹಿಡ್ಕೊಂಡು ಡ್ಯಾನ್ಸ್ ಆಡು ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ರಿಸೆಪ್ಷನ್ ಹಾಲ್ಗೆ ಅಂತ ಹೇಳ್ಬಿಟ್ಟು ವೇದನ ವಿಕ್ರಮ್ನೆಲ್ಲರೂ ಇಬ್ಬರನ್ನು ಕರ್ಕೊಂಡು ಬರ್ತಾರೆ. ಈ ಕಡೆ ಕಾರಿಂದ ಇಬ್ಬರೂ ವೇದನೂ ಕೂಡ ಒಂದು ಕಡೆ ಹೇಳ್ತಾರೆ, ಈ ಕಡೆ ವಿಕ್ರಮ್ ಕೂಡ ಒಂದು ಕಡೆ ಹೇಳಿಬಿಟ್ಟು ಇಬ್ಬರೂ ಕೈ ಹಿಡ್ಕೊಂಡು ನಡ್ಕೊಂಡು ಬಂದಾಗ ಅಲ್ಲಿರೋರೆಲ್ಲ ಅವ್ರಿಗೆ ಹೂ ಹಾಕಿ ಎಲ್ಲರೂ ಇಬ್ಬರನ್ನು ಕೂಡ ವೆಲ್ಕಮ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ವೇದಕ್ಕೆ ತುಂಬ ಖುಷಿಯಾಗುತ್ತೆ, ಈ ಕಡೆ ವಿಕ್ರಮ್ಗೂ ತುಂಬ ಖುಷಿ ಆಗ್ತಿರುತ್ತೆ. ಆಗ ಪಾರ್ಟಿ ಹಾಲ್ಗೆ ಅಂತ ಇಬ್ಬರು ಎಂಟ್ರಿ ಆದಾಗ ಅಲ್ಲಿರೋ ರಿಲೇಟಿವ್ಸ್ ಎಲ್ಲ ಬಂದುಬಿಟ್ಟು ಅವ್ರಿಬ್ರಿಗೂ ಕೈ ಹಿಡ್ದು ಇಬ್ರಿಗೂ ಕಂಗ್ರ್ಯಾಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅವ್ರಿಬ್ರಿಗೂ ವಿಶಸ್ ಹೇಳ್ತಾ ಇರ್ತಾರೆ. ಈ ಕಡೆ ವೇದ ಕೂಡ ಅಮ್ಮ ಬಂದಿಲ್ವಾ ಅಂದರೆ ಅವಳು ಕೂಡ ತಿರುಗಿ ಬಗ್ಗಿ ನೋಡ್ತಾ ಇರ್ಬೇಕಾದ್ರೆ ಹೇ ಬೇತಾಳ ಏನು ನೋಡ್ತಿದ್ಯಾ ಅಲ್ಲಿ ಅಂತ ಕೇಳ್ದಾಗ ಏನಿಲ್ಲ ಅಪ್ಪ ಅಮ್ಮ ಬಂದ ಅಂತ ನೋಡ್ತಾ ಇದ್ದೆ ಅಂತ ಹೇಳಿ ಅವ್ನು ಹೇಳ್ತಾ ಇರ್ತಾಳೆ. ಓ ಹೌದಾ ಬರ್ತಾರೆ ಬಿಡು ಅಂತ ಹೇಳಿದಾಗ ಅಲ್ಲಷ್ಟು ದೊಡ್ಡ ಪಾರ್ಟಿ ಹಾಲು ಅವ್ರಿಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೆ ನೀನು ಅಂತೇಳಿ ವಿಕ್ರಮ್ ಕೇಳಿದಾಗ ಅವ್ರೇನು ಅಷ್ಟೊಂದು ದಡ್ಡ ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಏನೋ ಅವ್ರ ಬಗ್ಗೆ ಎಲ್ಲ ನೀನೇನು ಹೇಳಕ್ಕೆ ಹೋಗಬೇಡ ಅಂತೇಳಿ ಈ ಕಡೆ ಹೇಳ್ತಾ ಇದ್ದೆ. ಸರಿ ಆಯಿತು ಬಾ ಎಲ್ಲಿ ಬಂದವ್ರನ್ನ ನಾವು ವೆಲ್ಕಮ್ ಮಾಡೋಕ್ಕೆ ಅಂತ ಅಟ್ಲೀಸ್ಟ್ ಮುಂದೆ ಹೋಗಿ ನಿಂತ್ಕೊಳ್ಳೋಣ ಅಂತ ಹೇಳಿದಾಗ ಈ ಕಡೆ ವೇದ ಕೂಡ ಹೇಳ್ತಿರ್ತಲ್ಲ ಅಕಸ್ಮಾತ್ ಅಮ್ಮ ಬಂದ ನೋಡ್ಬಿಟ್ಟು ಒಂದು ಫುಲ್ ದೊಡ್ಡ ಜಗಳ ಮಾಡಿಬಿಡ್ತಾನೆ. ಇವನು ಇರಲಿ ಅಮ್ಮನೂ ಇವನು ಪರವಾಗಿಲ್ಲ ಅಪ್ಪ ನೋಡ್ಬಿಟ್ರೆ ಇನ್ನೂ ಜಗಳ ಆಡ್ಬಿಡ್ತಾರೆ. ಏನೂ ಬೇಡ ಸರಿ ಬಿಡು ಏನೂ ಬೇಡ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ವೇದ ಅವ್ರನ್ನ ಕಳಿಸ್ತಾನೆ. ಈ ಕಡೆ ದೇವಕಿ ಅಪ್ಪ ಅಮ್ಮ ಅವರೆಲ್ಲರೂ ಕೂಡ ಬಂದಿರ್ತಾರೆ, ವೇದವ್ರ ಅಪ್ಪ ಅಮ್ಮ. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರಂತೆ. ಈ ಕಡೆ ವೇದ ಅವ್ರ ಅಮ್ಮ ಎಷ್ಟೊಂದು ಜನ ನನ್ನ ಮಗಳ ಬಗ್ಗೆ ಹಾಡ್ಕೊಂಡ್ರೆ ಇವಾಗ ಅವ್ರಿಗೆ ನೋಡ್ಕೊಳಂಗೆ ಕೊಟ್ಟಿದ್ದಾರೆ. ಎಲ್ಲ ಈ ಡೆಕೋರೇಷನ್ ನೋಡಿ ತುಂಬ ಹೊಟ್ಟೆ ಹೊರ್ಕೊಂಡಿರ್ತಾರೆ ಅಲ್ವೇನ್ರಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹಾಗೆಲ್ಲ ಏನೂ ಮಾತಾಡಬೇಡ, ಅವ್ರವ್ರ ಖುಷಿಗೆ ಅವ್ರು ಮಾಡಿದ್ದಾರೆ, ನೀನು ಯಾಕೆ ಅದರೆಲ್ಲ ಮಾತಾಡ್ತೀಯ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಕಡೆ ದೇವಕಿ ಮತ್ತು ಅವ್ರ ಮಗಳ ಹತ್ರ ಹೇಳ್ತಾ ಇರ್ತಾಳೆ, ಅಲ್ಲ ಇವಳು ನನ್ನ ಬಗ್ಗೆನೇ ಹೇಳಿದ್ದೆ, ನನಗೆ ಗೊತ್ತಾಗ್ದಂಗೆ ಇಂಡೈರೆಕ್ಟಾಗಿ ಹೇಳಿದಳಲ್ವಾ ಅಂತ ಹೇಳ್ತಿರ್ಬೇಕು. ಅವ್ರ ಮಗಳು ಹೇಳ್ತಾರೆ ಇಂಡೈರೆಕ್ಟಾಗೆಲ್ಲ ಡೈರೆಕ್ಟಾಗಿ ನಿನಗೆ ಅಂತಲೇ ಹೇಳಿರೋದು, ನೀನು ಯಾಕೆ ನಿನಗೆ ಅಂತ ಹೇಳಿರೋದು ಅಂತ ಹೇಳ್ತಾ ಇರ್ತಾಳೆ. ಹಾಗೆಲ್ಲ ಹೇಳಿದ್ಲು ಅವಳು ನನಗೆ ಅಂತ. ಮತ್ತು ನೋಡಿ ಇಷ್ಟು ಡೆಕೋರೇಷನ್ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ, ಇಂಥ ಸಂಬಂಧ ತೊಗೊಂಬಂದು ಯಾವುದೋ ಕಿತ್ತೋಗಿರೋ ಸಂಬಂಧ ಎಲ್ಲ ತೊಗೊಂಡ್ಬಂದು ನನಗೆ ಗಂಟಾಕಕ್ಕೆ ನೋಡ್ತೀಯ ಅಂತೇಳಿ ಅವ್ರ ಕಡೆ ಅವ್ರ ಮಗಳು ಹೇಳ್ತಿರ್ತಾಳೆ. ಇಷ್ಟೊಂದೆಲ್ಲ ಮಾತಾಡೋದು ಕಲ್ತ್ಬಿಟ್ಟೆ ನೀನು ಅಂತ ಕೇಳ್ತಿರ್ತಾಳೆ. ಮತ್ತು ಇನ್ನೇನು ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇರ್ಬೋದು ಹೇಳು, ವೇದ ಮೆರೀತಿದ್ದಾಳೆ ಅಂದರೆ ನನಗೆ ನೋಡೋದಕ್ಕೆ ಆಗ್ತಿಲ್ಲ ಅಂತೇಳಿ ಈ ಕಡೆ ಅವ್ರ ಮಗಳು ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.